ಅಂತ ಒಬ್ಬ ನಟನ ಬಾಯಲ್ಲಿ ಈ ಥರ ಬಂದಿದೆ ಅಂದರೆ ಪ್ರಚಾರಕ್ಕಾಗಿ ಹೆತ್ತ ತಾಯಿ ನಾಡ ಇಟ್ಕೊಳ್ಳಿರಿ. ಹೆತ್ತ ತಾಯಿನ ಅವನ ತಾಯಿ ಮೇಲೆ ಏನಾದ್ರು ಹೇಳ್ಕೊಂಡು ಮಾಡ್ಕೊಳ್ಳಲಿಲ್ಲ. ನನ್ನ ತಾಯಿ ಸುದ್ದಿ ಯಾಕೆ ಬರ್ತಾನವನು? ಕನ್ನಡಿಗರು ವಿಶಾಲ ಹೃದಯಿಗಳು. ಸ್ವಾಮಿ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ಕೊಂಡು ಇರುವಂತಹ ಶಿವಣ್ಣನಂಥವರೇ ಅದನ್ನು ಪರವಾಗಿ ಮಾತನಾಡಿದಾಗ ನಮ್ಮನ್ನು ಕಾಪಾಡ್ತಾರೆ, ಇವರು ನಮ್ಮ ಕನ್ನಡವನ್ನು ಕಾಪಾಡ್ತಾರೆ, ಕರ್ನಾಟಕವನ್ನು ರಕ್ಷಣೆ ಮಾಡ್ತಾರೆ, ದೊಡ್ಡ ಮನೆಯ ಕುಟುಂಬ, ನಾವು ಅವರ ನೆರಳಲ್ಲಿದ್ದೀವಿ ಅಂತ ಹೇಳ್ಕೊಂಡಿರುವಂಥ ಶಿವಣ್ಣನೇ ಈ ರೀತಿ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಕ್ಕೆ ಅವಮಾನ ಆದಾಗ ಧ್ವನಿ ಎತ್ತಿಲ್ಲ, ಅದನ್ನು ಪರವಹಿಸ್ಕೊಂಡು ಮಾತನಾಡ್ತಾರೆ ಅಂತ ಹೇಳಿದ್ದೆ ಹೋದಾದರೆ ಇಂಥವೆಲ್ಲ ಹುಟ್ಕೊಳ್ತವೆ. ಅದಕ್ಕೆ ಮೂಲ ಕಾರಣಗಳು ಕೂಡ ಇವರ ಅಸಡ್ಡೆತನ, ಈ ಥರದವ್ರ ಅಸಡ್ಡೆತನನೇ ಆಗಿದೆ. ಕರ್ನಾಟಕದಲ್ಲಿ ಭಾಳಷ್ಟು ಈ ರೀತಿದು ಬರೀ ಬೆಳಕಿಗೆ ಬಂದಿದ್ದು ಒಂದೆರಡಾಗಿರ್ಬೋದು, ಭಾಳಷ್ಟು ನಡೀತಾ ಇದೆ. ಅದಕ್ಕೆ ಕಾರಣ ರಾಜಕೀಯ ಇಚ್ಛಾಶಕ್ತಿ ಕೊರತೆ. ರಾಜಕಾರಣಿಗಳಿಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಆಗಿದೆ. ಅವ್ರಿಗೆ ಓಟ್ ಬೇಕು, ಅವರ ಒಂದು ಇದು ಬೇಕೇ ವಿನಃ ಇಲ್ಲ ಅಂತ ಹೇಳಿದರೆ ನೀವು ಇವರು ತಮಿಳ್ನಾಡಿನ ನಟರದ್ದು, ತಮಿಳ್ನಾಡಿನ ರಾಜಕಾರಣಿಗಳ ಫೋಟೋನ ಇಲ್ಲಿ ವಾಲ್ ಪೋಸ್ಟರ್ ಮಾಡಿ ಅಂಟ್ಸೋಕ್ಕಾಗುತ್ತೇನ್ರಿ? ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆ. ಅದಕ್ಕಾಗಿ ಇವರು ಅಷ್ಟೇ ಬಂದವರು ಎಲ್ಲರೂ, ಯಾಕಂದರೆ ಇದು ಬಿಟ್ಟು ಯಾರು ಬೇಕಾದ್ರೂ ಬಂದು ಉಂಡ್ಕೊಂಡು ಹೋಗ್ಬೋದು, ಇಲ್ಲಿ ಯಾರು ಬೇಕಾದ್ರೂ ಇದ್ಕೊಂಡು ಹೋಗ್ಬೋದು, ಹೋಗತ್ತಿ ಟ್ಯಾಕರ್ಸ್ ಉಗಿದು ಕೂಡ ಹೋಗ್ಬೋದು, ಅದೇನು ತೊಂದರೆ ಇಲ್ಲ. ಯಾಕಂದರೆ ಆ ರೀತಿ ಬಿಟ್ಟಿಗೆ ಬಿದ್ದಿದೆ ನಮ್ಮ ಕರ್ನಾಟಕ. ಅದನ್ನು ಎಚ್ಚೆತ್ಕೊಳ್ಬೇಕಾದ ಕನ್ನಡಿಗರು ಕೂಡ ನಾವು ಎಚ್ಚೆತ್ಕೊಳ್ತಿಲ್ಲ ಸರಿಯಾದ ಸಮಯಕ್ಕೆ ಅವ್ರಿಗೆ ಬಂದವರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅವರಿಗೆ ಫೇಕ್ ಆಧಾರ್ ಕಾರ್ಡ್ ರೆಡಿ ಆಗ್ತಾ ಇದೆ, ಅವರಿಗೆ ಫೇಕ್ ಸರ್ಟಿಫಿಕೇಟ್ಗಳು ರೆಡಿ ಆಗ್ತಾ ಇದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಇದನ್ನು ನಿಲ್ಲಿಸುವಂಥ ಅಧಿಕಾರಿಗಳು ಲಂಚಕ್ಕೆ ಕೈಯೊಡ್ಡಿ ನಿಂತಿದ್ದಾರೆ, ಕೆಲವು ರಾಜಕಾರಣಿಗಳು ಓಟಿಗಾಗಿ ನಿಂತಿದ್ದಾರೆ. ಇದರ ಪ್ರತಿಫಲ ಇವತ್ತು ಕನ್ನಡ ಒಂದು ಬಹಳ ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆ. ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲಿಗೆ ಹೋಗಿ ಒಂದು ಎಳ್ನೀರು ಕುಡಿಯೋಣ ಅಂತ ಹೋದರೆ ಅಲ್ಲಿ ಕೂಡ ಪರರಾಜ್ಯದವರಿದ್ದಾರೆ. ಯಾವ ಒಂದು ಹೋಟೆಲಿಗೆ ಹೋಗಿ ಅಲ್ಲಿ ಕೂಡ ಪರರಾಜ್ಯದವರಿದ್ದಾರೆ. ಏನಕ್ಕೆ ಹೋಗಿ ಒಂದು ಕಟಿಂಗ್ ಮಾಡಿಸಿ ಬರೋಣ ಅಂತ ಹೋದರೆ ಅಲ್ಲಿ ಕೂಡ ಪರರಾಜ್ಯದವರಿದ್ದಾರೆ. ಅಂದರೆ ನಮ್ಮ ಭಾಷೆಗೆ ವ್ಯಾಲ್ಯೂ ಇಲ್ದಿದ್ದಂಗೆ ಆಗಿದೆ. ಅದಕ್ಕೆ ಕಾರಣ ಇಲ್ಲಿಯ ರಾಜಕೀಯ ಇಚ್ಛಾಶಕ್ತಿ ಮತ್ತು ಓಲೈಕೆ, ಮತಕ್ಕಾಗಿ ಓಲೈಕೆ ಇದಕ್ಕೆ ಕಾರಣ ಆಗಿದೆ. ಆದರೆ ನಾವು ಸಂಘಟಕರು ಇನ್ನೂ ಸತ್ತಿಲ್ಲ, ಹೋರಾಟಗಾರರು ಯಾವುದೇ ಕಾರಣಕ್ಕೂ ನಾವು ಸತ್ತಿಲ್ಲ. ನಮ್ಮ ಕೈಲಾದ ಒಂದು ಹೋರಾಟವನ್ನು ಮಾಡಿ, ನಮ್ಮ ನಾಡಿನಲ್ಲಿ ಇಂಥದ್ದು ನಡೆದಿದ್ದಾಗೆ ಮಾಡಿ, ಅದಕ್ಕೆ ಸೂಕ್ತವಾಗಿ ನಾನು ಹೇಳೋದು ಒಂದೇ, ನಮ್ಮ ಹೋರಾಟಗಾರರು, ಈ ಮನಸ್ಥಿತಿ ಇರೋ ಹೋರಾಟಗಾರರು ಗೆದ್ದು ಬರಬೇಕು, ವಿಧಾನಸೌಧದಲ್ಲಿ ತಟ್ಟಿ ಕೇಳುವಂಥದ್ದಾಗಬೇಕು ಅನ್ನೋದು ನನ್ನ ಮನಸ್ಥಿತಿ. ಆದ್ದರಿಂದ ಅಂಥ ಒಂದು ದಿನಗಳೇನು ದೂರ ಇಲ್ಲ. ಯಾಕಂದರೆ ಪಾಪದ ಕೊಡ ತುಂಬಬೇಕಂತೆ, ಪರಿಹಾರ ಆಗಬೇಕು ಅಂತ ಹೇಳಿದರೆ ಪಾಪದ ಕೊಡ ತುಂಬಬೇಕಂತೆ, ತುಂಬ್ತಾ ಬಂದಿದೆ. ಖಂಡಿತ ಕನ್ನಡಿಗರೆಲ್ಲರೂ ಸಿಡಿದೇಳುವಂಥ ಕೆಲಸ ಮಾಡೇ ಮಾಡ್ತಾರೆ, ಇದರಲ್ಲಿ ಎರಡನೇ ಮಾತಿಲ್ಲ. ಇದು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ನಮ್ಮ ನಾಡಿನ ಹೋರಾಟಗಾರ ಅನ್ನೋರು, ಅದು ಯಾರು ಆಗಿರ್ಬೋದು, ಹೋರಾಟಗಾರರು ಅನ್ನೋರು ಇಲ್ಲ ಅಂತ ಹೇಳಿದ್ದೆ ಹೋದರೆ ನಾಡು ನುಡಿ ಎಲ್ಲದನ್ನು ಮಾರ್ಕ ತಿಂದ್ಬಿಡ್ತಾರೆ. ಈ ರಾಜಕಾರಣಿಗಳು ಮಾರ್ಕ ತಿಂದ್ಬಿಡ್ತಾರೆ, ಕೇಳೋರೇ ಇಲ್ಲ ಅಂತೇಳಿ. ಈಗ ಕೇಳೋರಿದ್ದೇ ಈ ರೀತಿ ಯಾಮರಿಸ್ತಾರೆ, ಕೇಳೋರಿಲ್ಲ ಅಂದರೆ ಮಾರ್ಕ ತಿಂದ್ಬಿಡ್ತಾರೆ. ಮತ್ತು ಅದೇ ನೀವು ಹೇಳಿದ್ರಿ, ಪ್ರಚಾರ ಪಡೀಲಿಕ್ಕಾಗಿ ಈ ರೀತಿಯ ಒಂದು ಈ ರೀತಿ ಹೇಳಿಕೆ ಕೊಟ್ಟವರಿಗೆ ನಾಡ ವಿರೋಧಿ ರಾಷ್ಟ್ರದ ಬಗ್ಗೆ ಹೇಳಿಕೆ ಕೊಟ್ಟರೆ ರಾಷ್ಟ್ರ ವಿರೋಧಿ ಕಾಯ್ದೆ ಅಡಿ ಅವ್ರನ್ನ ಬಂಧನಕ್ಕೊಳಪಡಿಸಲಿ. ಒಂದು ಸಲ ಅದೇ ಹೇಳಿದ್ನಲ್ಲ, ಗಡಿಪಾರು ಮಾಡೋದಲ್ಲದೆ, ಗಡಿಯಿಂದ ಬಹಿಷ್ಕರಿಸಿದ್ದಲ್ದೇ ಅವ್ರ ವಿರುದ್ಧ ನಾಡ ವಿರೋಧಿ ದೂರು ದಾಖಲೆ ಮಾಡಿಕೊಂಡು, ಯಾಕೆ ಕೆಪಾಸಿಟಿ ಇಲ್ವಾ ಸರ್ಕಾರಕ್ಕೆ? ಇದನ್ನು ಸರ್ಕಾರ ಮಾಡಬೇಕ್ರಿ. ತನ್ನ ಸರ್ಕಾರಕ್ಕೆ ಉಗಿದೋಗಿದ್ದಾನೆ ಅವನು ಪುಣ್ಯಾತ್ಮ. ಸಿದ್ದರಾಮಯ್ಯವ್ರಿಗೆ ಉಗ್ದಿದ್ದಾನೆ, DK ಶಿವಕುಮಾರ್ ಅವ್ರಿಗೆ ಉಗ್ದಿದ್ದಾನೆ, ಇಲ್ಲಿಯ ನಾಡಿನ ಎಲ್ಲ ಮಂತ್ರಿಗಳಿಗೆ ಉಗ್ದಿದ್ದಾನೆ ಅವನು. ಬೇರೆ ಯಾರಿಗೆ ಹೇಳಿದ್ದಲ್ಲ, ನೀವೆಲ್ಲ ನನಗೆ ಹುಟ್ಟಿದ್ದು ಅಂದಿದ್ದಾನೆ ಅವನು. ನೇರ ಮಾತಿದು, ನೀವೆಲ್ಲ ನನಗೆ ಹುಟ್ಟಿದ್ದು ಅಂತ ಹೇಳಿದ್ದಾನೆ. ಇವರಿಗೆ ತಾಕತ್ತು ಅನ್ನೋದಿದ್ದರೆ, ಇವರಿಗೆ ತಾಕತ್ತೇನೋ ಗೊತ್ತಿಲ್ಲ, ಪೊಂಡಿಗಿಂಡು ಬರುತ್ತೇನೋ ಗೊತ್ತಿಲ್ಲ, ಸೆಕೆಂಡ್ರಿ ಅದು ಬಿಡಿ. ತಾಕತ್ತು ಅನ್ನೋದೇನಾರು ಇದ್ದಿದ್ದೆ ಹೋದಾದರೆ ಅವನ ಮೇಲೆ ದೂರು ದಾಖಲು ಮಾಡಬೇಕು, ಕಮಲ್ ಹಾಸನ್ ಮೇಲೆ ದೂರು ದಾಖಲು ಮಾಡಬೇಕು. ನಾನು ಕೂಡ ಕಮಲ್ ಹಾಸನ್ನ ಸಿನಿಮಾನ ನಮ್ಮ ಕನ್ನಡದಲ್ಲಿ ಬಂದಿರೋದನ್ನ ಭಾಮ ಅದೆಂಥದ್ದು ಇದೆ ಅದನ್ನು ನೋಡಿದೆ, ಅದನ್ನೂ ಈಗ ಮರ್ತ್ಕೊಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅವನ ಮೇಲೆ ಎಷ್ಟು ಬೇಜಾರಾಗಿರ್ಬೋದು ಯೋಚನೆ ಮಾಡಿ. ಆದರೆ ನಮ್ಮ ನಾಡ ಸುದ್ದಿಗೆ ಬಂದ ಅಂತ ಹೇಳಿದ್ರೆ ಅವನು ಎಂಥ ನಟನಾದರೂ ಕೂಡ ಅವನು ನಮಗೆ ವಿರೋಧಿನೇ. ನಾಡಿನ ಭಾಷೆ ಸುದ್ದಿಗೆ ಬಂದ ಅಂದರೆ ಅವನು ಎಂಥವನಿದ್ರೂ ನಮ್ಮ ವಿರೋಧಿನೇ, ಅವನು ಯಾವಾಗಲೂ ವಿರೋಧಿಸ್ತೀವಿ. ಅಂಥ ಒಬ್ಬ ನಟನ ಬಾಯಲ್ಲಿ ಈ ಥರ ಬಂದಿದೆ ಅಂದರೆ ಪ್ರಚಾರಕ್ಕಾಗಿ ಹೆತ್ತ ತಾಯಿ ನಾಡ ಇಟ್ಕೊಳ್ಳಿರಿ. ಹೆತ್ತ ತಾಯಿನ ಅವನ ತಾಯಿ ಮೇಲೆ ಏನಾದ್ರು ಹೇಳ್ಕೊಂಡು ಮಾಡ್ಕೊಳ್ಳಲಿಲ್ಲ. ನನ್ನ ತಾಯಿ ಸುದ್ದಿ ಯಾಕೆ ಬರ್ತಾನೆ ಅವನು? ನನ್ನ ಕನ್ನಡ ತಾಯಿ ಸುದ್ದಿಗೆ ಯಾಕೆ ಬರ್ತಾನೆ? ಅವನ ತಾಯಿ ಮೇಲೆ ಹೇಳ್ಕೊಳ್ಳಿ, ಏನಾರು ಒಂದು ಹೇಳ್ಕೊಂಡು ಪ್ರಚಾರ ತೊಗೊಳ್ಳಿ. ಬಿಟ್ಟು ಪ್ರಚಾರ ಯಾಕೆ ಕೊಡಲ್ವ ಮಾಧ್ಯಮದವರು? ಕೊಡಲಿ ಇಂಥ ಕೆಲಸವನ್ನು. ಅಂಥ ಒಬ್ಬ ಯೋಗ್ಯ ನಟ ಅನಿಸಿಕೊಂಡವನು
ಅಯೋಗ್ಯನಾಗಿ ವರ್ತನೆ ಮಾಡಿದ್ದು ಇದನ್ನು ಖಂಡನೀಯ, ಇದನ್ನು ನಾವು ಖಂಡಿಸ್ತೇವೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇಂಥವ್ನ ಯಾವ ಕಾರಣಕ್ಕೂ ನಾವು ಸಹಿಸಲ್ಲ, ನಾವು ವಿರೋಧಿಸ್ತೇವೆ. ಈ ನಾಡಿಗಾಗಿ ನಾವು ಪ್ರಾಣನೇ ಕೊಡ್ತೀವಂತ ಇದು ಯಾರು ಇನ್ನು ಯಾವ ಸಮಯದಲ್ಲೂ ನಮ್ಮ ಪ್ರಾಣ ಹೋಗ್ಲಿಕ್ಕೆ ಹಾಕ್ಕೊಳ್ಳಿಕ್ಕೆ ನಾವು ರೆಡಿ ಇದ್ದೇವೆ. ಆದರೆ ಯಾವ ಕಾರಣಕ್ಕೂ ನಾವು ಇದನ್ನು ಬಿಟ್ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಅವ್ರ ಮೇಲೆ ದೂರು ದಾಖಲಿಸಬೇಕಾದ ನಮ್ಮ ಮಂತ್ರಿಗಳು ಎಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಕನ್ನಡದ ಹೆಸರಿನಲ್ಲೆಲ್ಲ ಹೇಳ್ತಾರೆ ಕನ್ನಡ ರಾಮಯ್ಯ ಅಂತ ಹೇಳ್ತಾರೆ. ಯಾಕೆ ರಾಮಯ್ಯ ಅವರು ಇಲ್ಲಿವರೆಗೆ ಕೇಸ್ ಮಾಡಿಲ್ಲ? ಅವ್ರ ಮೇಲೆ ದೂರು ದಾಖಲೆ ಯಾಕೆ ಮಾಡಿಲ್ಲ? ಮಾಡಬೇಕಾಗಿತ್ತು, ಮಾಡಲ್ಲ. ಯಾಕೆಂದರೆ ಮಾಡಿದ್ದೇ ಹೌದಾದರೆ ಮುಂದಿನ ಅವರ ನೆಂಟಸ್ತಿಗೆ ಎಲ್ಲಿ ಕೊರತೆ ಬರ್ತದೋ ಅನ್ನೋ ಭಯ ಎಲ್ಲರನ್ನ ಕಾಡ್ತಾ ಇದೆ. ಆದರೆ ಆ ಭಯ ನಮ್ಮಂಥ ಹೋರಾಟಗಾರರಿಗಿಲ್ಲ. ಕಾನೂನು ಇದೆ, ಅದಕ್ಕೆ ಹೇಳಿದ್ದು ನಾನು. ರಾಷ್ಟ್ರ ನಿಂದನೆ ಮತ್ತು ರಾಜ್ಯ ನಿಂದನೆ ಅಂತ ಇರ್ತದೆ. ನಾಡ ನಿಂದನೆಯನ್ನು ಮಾಡಿದವರಿಗೆ ಅವರಿಗೆ ಆದಂಥ ಸೂಕ್ತ ಕಾನೂನು ಇದೆ. ಅದನ್ನು ಮಾಡಲ್ಲ, ಅದು ಪುಸ್ತಕದ ಒಳಗಡೆ ಇದೆ ಅಷ್ಟೇ. ಅದನ್ನು ಮಾಡಿ ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ನಾಡದ್ರೋಹ ಕೆಲಸ ಇದು. ನಾಡದ್ರೋಹ ಕೆಲಸ ಮಾಡಿದವರಿಗೆ ನೀವು ರಾಷ್ಟ್ರದ್ರೋಹ, ಒಂದು ಸಲ ಯಾವುದೋ ಒಂದು ಇದಕ್ಕೆ ಜೈ ಅಂತ ಹೇಳಿದವರು ಅವ್ರ ಮೇಲೆ ರಾಷ್ಟ್ರ ಹಾಕ್ತಾರೆ, ದ್ರೋಹ ಕೇಸ್ ನಡಿ ಇದು ಮಾಡ್ತಾರೆ. ಹಾಗೆ ನಾಡಿಗೂ ಒಂದು ಅದೇ ಕೇಸ್ ಇದೆ. ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ. ಅದನ್ನು ಮಾಡಿ ಅನ್ನೋದು ನನ್ನ ಒಂದು ಒಪಿನಿಯನ್. ಕೋರ್ಟಿಗೆ ಹೋಗೋಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಬಲಿಷ್ಠವಾಗಿದ್ದಿದ್ದೆ ಹೋದಾದರೆ ಕೋರ್ಟಿಗೆ ಹೇಗೆ ಹೋಗೋಕ್ಕೆ ಸಾಧ್ಯ? ನಮ್ಮದು ಸ್ವಾಮಿ ರಾಜ್ಯ ಇದು. ನಮ್ಮ ರಾಜ್ಯದೊಳಗಡೆ ನೀವು ಏಕಾಏಕಿ ನುಗ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಅಶಾಂತಿ ಕಾಡ್ತದೆ, ಜನ ದೊಂಗೆ ಹೇಳ್ತಾರೆ, ಜನ ಗಲಾಟೆ ನಡೀತದೆ, ಹಿಂಸಾಚಾರ ನಡೀತದೆ. ಅದಕ್ಕೆಲ್ಲ ಅವ್ರು ಬಂದು ಕಾರಣ ಕೊಡ್ತಾರಾ? ಅಂಥ ಒಂದು ಇದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಲಿ. ಕೋರ್ಟಿಗೆ ವಾದ ಮಾಡೋರು ಇದ್ದಾರಲ್ಲ, ನಮ್ಮ ಇದರಿಂದ ಕಾನೂನು ತಜ್ಞರು ಇದ್ದಾರಲ್ಲ, ಅವ್ರು ಹೋಗಿ ವಾದ ಮಾಡಲಿ ಕೋರ್ಟಿಗೆ ಹೋಗಿದ್ದೆ ಹೋದಾದರೆ. ಮತ್ತು ಫಿಲ್ಮ್ ಚಾಂಬರ್ ಅವ್ರಿಗೆ ಹೇಳ್ತೀನಿ, ಇವತ್ತು ಹೇಳಿದ್ದಾರೆ, ಅವ್ರನ್ನ ನಾನು ಜಾಸ್ತಿ ನಂಬಕ್ಕೆ ಹೋಗಲ್ಲ. ಇವತ್ತು ಹೇಳಿದರೆ ನಾಳೆ ಇದ್ದಕ್ಕಿದ್ದಾಗೆ ಏನು ತೊಂದರೆ ಇಲ್ಲ, ಅದು ಪರವಾಗಿಲ್ಲ ಮಾಡೋಣ ಅಂತ ಹೇಳ್ತಾರೆ. ಇಲ್ಲ, ನಾಳೆ ಅವ್ನಿಗೆ ಕ್ಷಮೆ ಕೇಳ್ಬೋದು. ಇದೊಂದು ಗಿಮಿಕ್ಕು. ಈಗ ಸಿನಿಮಾ ರಿಲೀಸ್ ಆಗಲ್ಲವರಿಗೆ ಹಿಂಗೆ ತಿಕ್ಕಾಡಿ ಆಮೇಲೆ ಏನು ಬರ್ರಿ ಸಾರಿ ನನ್ನ ತಪ್ಪಾಯಿತು ಅಂತ ಹೇಳಲಿಕ್ಕೂ ಚಾನ್ಸಸ್ ಇರುತ್ತೆ. ಆದರೆ ಆ ತಪ್ಪನ್ನು ಕ್ಷಮೆ ಯಾಚಿಸಬಾರ್ದು. ಅದು ಮೊನ್ನೆ ಮಾಡಿದರೆ ಆ ಕೆಲಸನ, ಮೊನ್ನೆ ಆ ಕೆಲಸ ಮಾಡಿದ್ದೆ ಹೋದರೆ ಅವರ ದೊಡ್ಡತನ ಆಗ್ತಾಯಿತ್ತು. ಇನ್ನು ಮಾಡಿದ್ದೆ ಹೋದರೆ ನಮ್ಮ ದೊಡ್ಡತನ ಆಗುತ್ತೆ. ಇನ್ನದಕ್ಕೆ ನಾವು ಒಪ್ಪಿದ್ದೆ ಹೋದರೆ ಮೊನ್ನೆ ಮಾಡಿದರೆ ಅವ್ರದ್ದು ದೊಡ್ಡತನ ಆಗ್ತಿತ್ತು. ನಾವೀಗ ಅವ್ರದ್ದು ಒಪ್ಕೊಂಡ್ರೆ ನಮ್ಮ ದೊಡ್ಡತನ ಆಗುತ್ತೆ. ಹಾಗಾಗಿ ನಮ್ಮ ಕನ್ನಡ ಅನ್ನೋದು, ಕರ್ನಾಟಕ ಅನ್ನೋದು ಅವರು ಒರೆಸಿ ಬಿಸಾಕೋ ಟಿಶ್ಯೂ ಅಲ್ಲ ನಾವು. ಹಾಗಾಗಿ ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಫಿಲ್ಮ್ ಚಾಂಬರ್ ಕೂಡ ಇದಕ್ಕೆ ಅವಕಾಶವನ್ನು ಕೊಡಬಾರ್ದು. ನಾವು ಅವಕಾಶ ಕೊಟ್ಟಿದ್ದೆ ಹೋದರೆ ಫಿಲ್ಮ್ ಚಾಂಬರ್ ನೋಡಿ ಹಲವಾರು ಸಿನಿಮಾನ ಬ್ಯಾನರೆಲ್ಲ ಹೊರದಾಕಿ ನಡೆಯೋಕ್ಕೆ ಬಿಟ್ಟಿಲ್ಲ. ನಾವು ಇನ್ನೂ ಕೇಸಿಗೆ ಒಳ್ಳಾಡ್ತಾ ಇದ್ದೀವಿ ರೀ. ಪರವಾಗಿಲ್ಲ, ಇನ್ನೂ 4 ಕೇಸ್ ಬೀಳಲಿ. ಯಾವ ಕಾರಣಕ್ಕೂ ಅವರ ಸಿನಿಮಾವನ್ನು ಕರ್ನಾಟಕದಲ್ಲಿ ರಿಲೀಸ್ ಆಗೋಕ್ಕೆ ನಾವು ಅವಕಾಶ ಕೊಡಲ್ಲ. ಯಾರು ನೋಡ್ಬೇಕಂದ್ರೂ ಹೋಗಿ ತಮಿಳ್ನಾಡಿಗೆ ಹೋಗಿ ನೋಡಲಿ. ಯಾವ ಕಾರಣಕ್ಕೂ ಎಲ್ಲಾದರೂ ಅಕಸ್ಮಾತ್ ಕಾನೂನಿಗೆ ಮೊರೆ ಏನಾದ್ರು ಹೋಗಿದ್ದೆ ಹೋದರೆ ನಮ್ಮ ಕಾನೂನು ತಜ್ಞರು ಸರಿಯಾದ ಒಂದು ವ್ಯವಸ್ಥೆ ಮಾಡಬೇಕಿದ್ದು ಸೂಕ್ಷ್ಮ ವಿಷಯ. ನಾವೆಲ್ಲ ರೋಡಿಗೆ ಬೀಳ್ತೇವೆ, ಇದರಲ್ಲಿ ಗಲಾಟೆ ಆಗ್ಬೋದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಸಿನಿಮಾವನ್ನು ರಿಲೀಸ್ ಆಗಲಿಕ್ಕೆ ಅವಕಾಶವನ್ನು ಕೊಡಲೇಬಾರ್ದು ಅಂತೇಳ್ಬಿಟ್ಟು ನಮ್ಮ ಒತ್ತಾಯ.